ಹೋಗ್ತಾ ಇದೀವಿ. ಗೋಯಿಂಗ್ ಟು ಟ್ರೈ ನೌ. ಆ ಕಟ್ಟೆಯಿಂದ ಎದ್ ನೋಡೋರ ಸಮಾಧಿ ಕಣ್ಣು ಮುಚ್ಕೊಂಡು ಹಿಂಗೆ ಅಯ್ಯೋ ಆಂಟಿ ಭಯ ಆಗ್ತಿದೆ ನನಗೆ. ಓ ಮೈ ಗಾಡ್, ಇಲ್ಲಿಂದ ಅಲ್ಲಿವರೆಗೂ ಅವಳು ಹಂಗೆ ಕಿರ್ಚಿದ್ರೆ ಮನುಷ್ಯರೇ ಓಡಾಬಿಡ್ತಾರೆ, ನವಿಲ್ ಓಡೋಗಲ್ವಾ? ಇದೆಲ್ಲ ನಡ್ಕೋಯ್ತು ನನಗೆ. ಹಲೋ ಹಾಯ್. ಏನು ಈ ವ್ಲಾಗಲ್ಲಿ ಇಬ್ರು ಬಂದ್ಬಿಟ್ಟಿದ್ದೀವಿ ಒಟ್ಟಿಗೆ ಅಂತ ನೋಡ್ತಾ ಇದ್ರೆ, ನಾವಿವತ್ತು ಮೈಸೂರು ರೋಡಲ್ಲಿ ಇದ್ದೀವಿ ಆಲ್ಮೋಸ್ಟು. ಆ್ಯಂಡ್ ನಾವಿಬ್ಬರೇ ಮಾತ್ರ ಅಲ್ಲ, ಸ್ವಲ್ಪ ಡಿಸ್ಟರ್ಬ್ ಮಾಡೋಣ. ಇವನು ಆಮೇಲೆ ಇವ್ರು ಫೋಟೋ ತಗೊಳ್ತಿರೋ ಇವರು, ಆಮೇಲೆ ಹಾಯ್ ಮಾಡಿ ನಮ್ಮ ಡ್ರೈವರ್ ಕಮ್ ಏನು ಟ್ರಾವೆಲ್ ಏಜೆಂಟು ಎಲ್ಲ ಇವರೇ. ಯಾಕೆ ಎಲ್ಲ ಗ್ರೂಪ್ ಆಗಿ ಇಲ್ಲಿದ್ದೀವಿ ಅಂದರೆ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಟ್ರಿಪ್ ಹಾಡಿದ್ರೆ ಪಾಪ ಅವನ್ನೆಲ್ಲೂ ಓಡೋಗಕ್ಕಾಗಲ್ವೇ ತಪ್ಪಿಸ್ಕೊಂಡು. ಅದು ಹಿಂದೆ ಬೇರೆ ಕೂತ್ಬಿಟ್ಟಿದ್ದೀನಿ, ಆ ಕಡೆ ತಿರ್ಗಕ್ ಹೋಗಲ್ಲ. ಯಾರು ಬರ್ತಾರೆ ಸರ್? ಹಾಗೆ ಸುಮ್ಮನೆ ಅದನ್ನ ಲಿರಿಕ್ಸ್ ಅನ್ನೋದು ನನ್ನ ಪ್ರೈವೇಟ್ ನಮ್ಗೆ ನಿನ್ನ ಪ್ರೈವೇಟ್ ನೋಡ್ಬೇಕು. ಕಲೆ ನೋಡ್ಬೇಕು ನಾನು, ನಿನ್ನ ಪ್ರೈವೇಟ್ ಕಲೆ ನೋಡ್ಬೇಕು ನಾನು. ಡಾನ್ಸ್ ಎಲ್ಲ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ. ಪ್ರೈವೇಟ್ ಹಾಬಿ ಅಂತಲ್ಲ, ಪ್ರೈವೇಟ್ ಹಾಬಿ ಬರೀ ಬಾತ್ರೂಮ್ ಅಲ್ಲಿ ಮಾಡೋದು. ಈಗ ಆಲ್ರೆಡಿ ಡಾನ್ಸ್ ಎಲ್ಲ ಇಡೀ ಪ್ರಪಂಚ ನೋಡ್ತಿದ್ದಾರೆ. ಸಿಂಗಿಂಗ್ ಟ್ಯಾಲೆಂಟ್ ಇವಳು ಏನು ಹಾಡೋದು, ಡಾನ್ಸ್ ಮಾಡೋದು, ಕೊರಿಯೋಗ್ರಫಿ ಮಾಡೋದು, ಆಕ್ಟಿಂಗ್ ಎಲ್ಲ ಇವಳೇ ಮಾಡ್ತಾಳೆ ಗುರು. ನಮ್ಗೆ ಏನ್ ಇಲ್ವಾ ಅಂತ ಇವಳೆಲ್ಲ ಮಾಡ್ಬಿಟ್ಟಿದ್ದಾಳೆ. ಇವಾಗ ಇವಳು ದೇಹನ ಆತ್ಮ ಬಿಡಿ. ಹಾಡು ಅಂದ್ರೆ ಹಾಡಲ್ಲ, ಅವಳಿಗೆ ಹಾಡು ಅಂದ್ರೆ ಹಾಡು ಚೆನ್ನಾಗಿದೆ. ಆಟ ಹಾಡು. ಏ ಜಿಂಕೆ, ಇನ್ನೊಂದ್ಸರಿ ಹೇಳೋದು ಏನದು? ಹಾಡು ಆಡು ಆಡು ಆಟ ಆಡು. ನನ್ನ ಆ ಟ್ಯಾಲೆಂಟ್ ನೀನ್ ಆಚೆ ಕಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ರಿಪೋರ್ಟ್ ಮಾಡ್ಬಿಡ್ತಾರ ಮೇಲೆ. ಹಾಡು ದರ್ಶಿನಿ, ಹಾಡು ಆಡು. ಒಂದೇ ಉಸಿರಂತೆ ಇನ್ನು ದರ್ಶಿನಿ ಇವಾಗ ಒಂದು ಹುಲಿನಾದ್ರೂ ನೋಡ್ಬೇಕಂತೆ. ಅಲ್ಲ, ಒಂದು ಹುಲಿನಾದ್ರೂ ನೋಡ್ಬೇಕಂತೆ. ಬಾರೋ ಹುಲಿ, ಬಾರೋ ಹುಲಿ ಬಾ. ನಾನು ನಿಮ್ ಜಾತಿನೇ, ಹುಲಿಗಳ ಜಾತಿ. ಮನುಷ್ಯರ ಮಧ್ಯೆ ಮನುಷ್ಯಳಾಗಿ ಬದುಕ್ತಾ ಇದೀನಿ. ಕರೆಕ್ಟ್. ಇವಳು ಮಕಾತಿಕ ತೊಳೆಯಲ್ಲ. ನಾವಿಲ್ಲಿ ಖರ್ಚಿ ಸಾಕಾಯ್ತು. ನಮ್ದಿದೆ ಬೆಡ್ರೂಮ್, ನಾವಂತೂ ಜಾಗ ಕೊಡಲ್ಲ ಹುಡುಗರಿಗೆ. ನಾವಿಲ್ಲಿ ನಾನು ಇಲ್ಲಿ ನಾವ್ ಈ ರೂಮ್ ತಗೊಂಡಾಯ್ತು. ಗೋಲ್ 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 ಗೂಮೋ 360 ಡಿಗ್ರಿಯಲ್ಲಿ. ಈಗ ನಾವಿರೋ ರೆಸಾರ್ಟ್ನ ಒಂದು ಚಿಕ್ಕ ಟೂರ್ ತೋರಿಸ್ತೀನಿ. The next day. ವೆರಿ ಗುಡ್ ಮಾರ್ನಿಂಗ್. ಈ ಪ್ಲೇಸು ಎಷ್ಟು ಪ್ಲೆಸೆಂಟಾಗಿ, ಕಾಮಾಗಿ, ಕೂಲಾಗಿ ಇದೆ ಅಂದರೆ
ಇವಾಗ 6:30. ಸೊ ಐ ಜಸ್ಟ್ ಕೇಮ್ ಫಾರ್ ಅ ವಾಕ್. ಅಲ್ಲೆಲ್ಲ ಫುಲ್ ಮಿಸ್ಟ್ ಇದೆ, ಗೊತ್ತಾಗ್ತಿದೆಯೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ನವಿಲು ವಾಕಿಂಗ್ ಮಾಡಿ ಒಂಚೂರು ಅಪರೂಪಕ್ಕೆ ಪ್ರಾಣಾಯಾಮ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಆ ಥಾಟ್ ಬಂದಿರಲಿಲ್ಲ ಟು ಬಿ ಫ್ರ್ಯಾಂಕ್. ನಮ್ಮ ಶಾರ್ವರಿ ಅವರಿದ್ದಾರಲ್ಲ, ಸೊ ಅವರು ಮಾಡ್ತೀನಿ ಅಂತ ಅಂದಾಗ ಓಕೆ ಫೈನ್, ಅವ್ರ ಜೊತೆ ನಾನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ನನ್ನ ಜೊತೆ ವಾಕಿಂಗ್ಗೆ ಶಾರ್ವರಿ ಅವರು ಜಾಯ್ನ್ ಆಗಿದ್ದಾರೆ. ಹೆಂಗಿದೆ ಅಲ್ಲಮ್ಮ? ಸೂಪರ್ ಆಗಿದೆ. ಅಂದರೆ ಈ ಟ್ರಾಫಿಕ್ ಜಂಜಾಟ ಇದೆ, ಆಮೇಲೆ ಪೊಲ್ಯೂಷನಿಂದ ತುಂಬಿರುವಂತಹ ಕಲುಷಿತವಾದ ಗಾಳಿ ಇಲ್ಲದೆ ಸ್ವಚ್ಛವಾದ ಗಾಳಿ, ಪ್ಯೂರ್ ಗಾಳಿ. ಆಹಾ, ಚೆನ್ನಾಗಿದೆ. ಒಂದ್ಸರಿ ನನ್ನ ಗಂಡ ಕೆಲಸದಿಂದ ಮನೆಗೆ ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಕಟ್ಟೆಯಿಂದ ಎದ್ದು ನೋಡೋರ ಸಮಾಧಿ ರೋಡ್ ಸೈಡಲ್ಲೇ. ಅವಾಗಿಂದ ಈ ಥರದ್ದು ನೋಡಿದ್ರೆ ನೆನಪಾಗತ್ತೆ ನನಗೆ. ಕೀಳೋದ ಇದು? ಕ್ಯಾಮ್ರಾ ಇಲ್ಲ ತಾನೆ, ನಮ್ದೇ ಕ್ಯಾಮ್ರಾ ಇದೆ. ಕೇಳಕ್ ಹೋಗಿದ್ದೀರಲ್ಲ, ಇನ್ನೂ ಹಣ್ಣಾಗಿಲ್ಲ ಅದು. ಬೈ ಓ ಆಂಟಿ ಕಣ್ಣು ಮುಚ್ಕೊಂಡು ಹಿಂಗೆ ನಿಂತ್ಕೋಬೇಕು. ಬಟ್ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ಬಿದ್ದೋಗಿದೆ, ಅದನ್ನೇ ಇರೋದು ಆ್ಯಕ್ಚುಲಿ ಕಷ್ಟ. ಕಣ್ಣು ತೆಗೆದು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಆಮೇಲೆ ಕಣ್ಣು ಮುಚ್ಬೋದು. ಲೆಟ್ ಮಿ ಟ್ರೈ. ಕಣ್ಣು ಮುಚ್ಕೊಂಡು ಇದು ಹೋಗ್ತೀವಿ. ಬ್ಯಾಲೆನ್ಸ್ ಸಖತ್ ಬ್ಯಾಲೆನ್ಸ್ ಸಿಗ್ತದೆ ಅವ್ರಿಗೆ, ಕಾನ್ಸಂಟ್ರೇಷನ್ ಜಾಸ್ತಿ. ಹೌದಾ? ಲೆಫ್ಟಲ್ಲಿ ಆದರೆ ಜಾಸ್ತಿ ಯಾಕೆ ಇಲ್ಲಾಂದ್ರೆ ಆಗಲ್ಲ. ನಾನು ಅವಾಗಲಿಂದ 3-4 ಸಲ ಕಣ್ಣು ಮುಚ್ಚಿದೆ. ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ಕೊಂಡು, ಸಾರಿ ಊಟದ ಟೈಮು ಎಲ್ಲ ತಿನ್ಕೊಂಡು ಇವಾಗ ಜಿಪ್ ಲೈನ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಜಿಪ್ ಲೈನ್ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಹುಡುಕ್ತಾ ಇದೀನಿ ಯಾವ್ದು. ಜಿಪ್ ಲೈನ್ ಕರ್ಕೊಂಡೋಗಿ ನೇಣಾಕ ಕರ್ಕೊಂಡು ಹೋಗ್ಬೇಡಿ. ನಮ್ಗೆ ಕಾರಾಪುಲ ಡ್ಯಾಮ್. ಖಾರ ಪಲಾವ್ ಡ್ಯಾಮ್ ಅಲ್ಲ, ಅದು ಕಾರಾಪುಲ ಡ್ಯಾಮ್. ಖಾರ ಪಲಾವ್ ಡ್ಯಾಮ್ ಅಂತೆ. ಬರೀ ಖಾರ ಪಲಾವು, ಸ್ವೀಟ್ ಪಲಾವು, ವೆಜ್ ಪಲಾವ್ ಇದರಲ್ಲಿ. ಕಾರಾಪುಲ ಡ್ಯಾಮ್. ಅವಾಗ್ಲಿಂದ ನವಿಲ್ ಸಿಗುತ್ತೆ ಅಂತ ವಿಂಡೋ ಓಪನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು. ನವಿಲ್ ಸಿಕ್ಲಿಲ್ಲ. ಬೆಳಗ್ಗೆ ಎಷ್ಟು ಹತ್ರದಲ್ಲಿತ್ತು. ಇವಳು ದೀಪಿಕಾ ಲಾವಣ್ಯ ನವಿಲು ಅಂದ್ಲು. ಅದು ಹೆಂಗ್ ಓಡೋಯ್ತು ಅವಳಂಗ್ ಕಿರ್ಚಿದ್ರೆ ಮನುಷ್ಯರೇ ಓಡೋಗ್ಬಿಡ್ತಾರೆ, ನವಿಲ್ ಓಡೋಗಲ್ವಾ? ಕೇರಳಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಮಾಡ್ತಿದೀವಿ. ಪೂರ್ಣಿ ಇಸ್ ಆಲ್ಸೋ, ವಿ ಆರ್ ವೆರಿ ಎಕ್ಸೈಟೆಡ್. ರೆಡಿ ಬಾಸ್, ರೆಡಿ. ಸೇಫ್ಟಿ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾನೆ. ಕಾರಲ್ಲಿ ಸೇಫ್ಟಿ. ಮಜಾ ಇದೆ. ಓ ಮೈ ಗಾಡ್, ಇಲ್ಲಿಂದ ಅಲ್ಲಿವರೆಗೂ ಎಕ್ಸೈಟೆಡ್, ಟೆನ್ಸ್, ಫಕ್ಡ್ ಅಪ್ ಎಲ್ಲ ಆಗ್ತಾ ಇದೆ ನನಗೆ. ನೀನ್ ಹಾಕಿರೋ ಹೆಲ್ಮೆಟ್ ಮಾತಾಡ್ ಸರ್. ರಬ್ಬರ್ ಬ್ಯಾಂಡ್ ಭಯ ಆಗ್ತಿದೆ ನನಗೆ. ಫೋನು ಗಟ್ಟಿಯಾಗಿ ಹಿಡ್ಕೊ. ಕಳ್ಸ್ಕೊರು, ಭಯ ಆಗ್ತಿದೆ ನನಗೆ. ಸುಮ್ಮನಿರು.
ಆಗ್ತಿದೆ. ಒಬ್ಳೆ ಹೋಗ್ತಾ ಇರೋದು ಏನು ಮಾತಾಡಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ಸುಮ್ಮನೆ ಇಟ್ಕೊಂಡಿದ್ದೀವಿ ಗೋಪುರನ. ವೆರಿ ನೈಸ್, ಸಖತ್ತಿತ್ತಲ್ಲ. ಫ್ಲೈಯಿಂಗ್ ಚೇರ್ ಆಡ್ತಾ ಇದ್ದೀವಿ ನಾನು ಮತ್ತು ಸಪ್ನಾ ಮ್ಯಾಮು. ನಮಗೆ ಅದು ಟವರು ನಮಗೆ ತುಂಬ ಭಯ, ನನಗಂತೂ ಸಿಕ್ಕಾಪಟ್ಟೆ ಭಯ. ಸೊ ನಾನು ಅದು ಆಡೋಕ್ಕೆ ಹೋಗಲಿಲ್ಲ. ಐ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸ್. ಅದಕ್ಕೆ ನಾನು ಚಿಕ್ಕ ಮಕ್ಕಳು ಆಡೋದಿದ್ದು ಬಂದಿದ್ದೀವಿ. ಎಲ್ಲರೂ ಲೆಟ್ಸ್ ಮೇಕ್ ಅ ವಿಡಿಯೋ. ಅಯ್ಯೋ ನಂಗೆ ಸ್ವಸ್ಥ ಬಂದ್ಬಿಟ್ಟು ಇದೆಲ್ಲ ನಡ್ಕೋಯ್ತು ನನಗೆ. ಐ ಆಮ್ ಗೋಯಿಂಗ್ ಟು ಡೈ ನೌ. ಏನೇನೋ ಮಾತಾಡ್ತಾಳೆ ಇವಳು, ನಮಗೂ ಇದು ಡೈ ಅಂತೆ. ನೀನು ಬೇರೆಯವ್ರ ಜೊತೆ ಬೇರೆಯವ್ರ ಹೋಗು. ಅದೇ ನಿಮ್ಮ ಜೊತೆ ನಾವು ಬರ್ತೀವಿ. ನಾನು ಬರಲ್ಲ ನಿನ್ನ ಜೊತೆ. ಇನ್ನೊಂದು ರೌಂಡ್ ಆದ್ಮೇಲೆ ನಾವು ಹೋಗ್ತೀವಿ. ಹೋದ್ಮೇಲೆ ಹಾರ್ಟ್ ಬೀಟ್ ನಂಗೆ ಆಲ್ರೆಡಿ ಜಾಸ್ತಿ ಆಗಿದೆ. ಓಕೆ ಬಾಯ್. ಚಿಕ್ಕಮ್ಮ ಜೀವನ್ ಕೈಯಲ್ಲಿ ಹಿಡ್ಕೊಂಡು ಖುಷಿ. ಸರ್ ಇಲ್ಲ ಹೈಟ್ ಇದೆ. ನಾವು ಸಕ್ಕ ಸರ್ರಾಗಿ ಕೊಡ್ರು ಅವಳಿಗೆ. ಸ್ಟಾರ್ಟಿಂಗ್ ಅಂತೂ ಎಷ್ಟು ಭಯ ಆಯ್ತು ಅಂದ್ರೆ ವಾಸ್ ಅಮೇಜಿಂಗ್. ಇವಾಗ ಇವ್ರು ಹತ್ತುತ್ತಾ ಇದ್ದಾರೆ. ಇವಾಗ ಮಾಡಿ ನಾನು ನೋಡ್ತೀನಿ. ಈಗ ಹೂ ಅಂತೆ ಮೆತ್ತಗಾದ್ಮೇಲೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ.
ನಾನು ಸತ್ತೋಯ್ತೀನಿ ಕಾಣಣ್ಣ. ಸೂಪರ್ ಆಗಿತ್ತು. ನಾವ್ ಎಲ್ರಿಗೂ ರೇಗಿಸ್ತಾ ಇದ್ವಿ, ನಮ್ಗೆ ಎಲ್ಲ ನಡಗ್ಬಿಡ್ತು. ನಾನು ಭಯ ಪಟ್ಟು ಇಟ್ಕೊಬಿಟ್ಟ ಎಲ್ಲ ಅಂತ ಹೇಳಕ್ಕಾಗಲ್ಲ. ಫುಲ್ಲು ಮಳೆ ಬಂತು, ಓಡ್ಕೊಂಡು ಬಂದ್ವಿ. ಅವ್ಳು ಹಿಂದೆ ಹೋಗ್ಬೇಕು. ಸೊ ಬಿಸಿಲು ಮಳೆ ಬಂತು. ಇಷ್ಟ ತನಕ ವಿಡಿಯೋ ಆನ್ ಮಾಡೋ ಅಷ್ಟಲ್ಲಿ ಬಿಸಿಲು ಹೊಟ್ಟೋಯ್ತು. ಬಟ್ ನೋಡಿ ಕೇರಳ ಮಳೆ, ಕೇರಳ ಮಳೆ ಇನ್ನು ಕುಟ್ಟಿ ಮಳೆ, ಎಲ್ಲ ಕುಟ್ಟಿ ಮಳೆ, ಎಲ್ಲ ಫೋರ್ಸಾಗಿ ಒಳ್ಳಿಸಿ ಅಲ್ಲ ಸಾಬಡಿ ಹೊಟ್ಟೆ ಖಾಲಿ ಜೂಮು ಜೂಮು. ಎಂದ ಗುರುವಾರಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಯಾಕೆ ಯಾರು ಗೆದ್ದಿದ್ದು? ಯಾರಿಗೆ ಪಾಯಿಂಟ್ಸ್ ಜಾಸ್ತಿ ಇರೋದು? 15-4. ಅಯ್ಯೋ, ಆ ಚಿಕ್ಕಮ್ಮ ಸಿಟ್ಟಿಂದ ಹಾಕಿದ್ರು. ಅದೆಲ್ಲ ಇದೇನು ಆಸ್ತಿ ಏನಿದು? ಈಗ ಒನ್ ಈಚ್ ಅಲ್ಲ, ಒನ್ ಆಲ್, ಒನ್ ಈಚ್. ಕಮಾನ್. ಡಬಲ್ ಟ್ರಿಬಲ್ ಎಲ್ಲ ಹೊಡೆದ್ಬಿಡು. ಈ ಫುಟೇಜ್ ಮಾತ್ರ ಹಾಕೋದೇವೆ. ಸೊ ವಾಯ್ನಾಡಿಂದ ಬ್ಯಾಂಗ್ಳೂರ್ಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ದಿನಗಳು ಎಷ್ಟು ಬೇಗ ಕಳೆದೋಯ್ತಲ್ಲ ಅಂತ ಎಲ್ರಿಗೂ ಬೇಜಾರಾಗ್ತಿದೆ. ಆದರೆ ಇಲ್ಲಿ ನಾವು ಕಳೆದಿರೋ ಕ್ಷಣಗಳು, ಎಂಜಾಯ್ ಮಾಡಿರೋ ಮೂಮೆಂಟ್ಗಳನ್ನ ನೆನಪಾಗಿಟ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್. ಸ್ಕಿನ್ ಟೋನ್ ಟೆಕ್ಸ್ಚರ್ ನೋಡಿ ಸರ್, ಅದು ಮಸಲ್ಸ್ ನೋಡಿ.